ಮಾದಿಗ ಮೀಸಲಾತಿ ಹೋರಾಟಕ್ಕೆ, ಮಾದಿಗ ಮೀಸಲಾತಿ ಹೋರಾಟಕ್ಕೆ ಜೈ ಮಾದಿಗ. ಸುಮಾರು 35-40 ವರ್ಷಗಳ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗಳು ನಮ್ಮ ಅಸ್ಪೃಶ್ಯ ಸಮಾಜಕ್ಕಾಗಿ ಒಳ ಮೀಸಲಾತಿಯಾಗಿ ಸುಮಾರು 35-40 ವರ್ಷಗಳ ನಿರಂತರ ಹೋರಾಟಗಳನ್ನು ಎಲ್ಲ ಸರ್ಕಾರಗಳ ಮೇಲೆ ಒತ್ತಾಯವನ್ನು ಮಾಡೋದ್ರ ಮುಖಾಂತರ ಸೈಕಲ್ ಜಾಥಾಯಿಂದ ಉಪವಾಸ ಸತ್ಯಾಗ್ರಹಗಳ ಮುಖೇನ ನಮ್ಮ ನಾಳ್ತಕ್ಕಂಥ ಸರ್ಕಾರಗಳನ್ನು ಹೆಚ್ಚಿಸ್ತಾ ಬಂದಿತ್ತು. ಹಾಗಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಣಾಳಿಕೆ ಸಮಿತಿ ಒಳ ಮೀಸಲಾತಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ದರು. ಹಾಗಾಗಿ ಸುಮಾರು 2.5-3 ವರ್ಷಗಳ ಸಮೀಪದಲ್ಲಿ ಅನೇಕ ಕ್ಯಾಬಿನೆಟ್ ಸಮಿತಿಗಳು, ಉಪಸಮಿತಿಗಳು, ಆಯೋಗಗಳ ರಚನೆ ಮಾಡಿ ತದನಂತರ ಜಾತಿ ಗಣತಿಯನ್ನು ಮಾಡಿ ನಮ್ಮ ಸಮುದಾಯದ ಅಂಕಿಅಂಶಗಳನ್ನು ಕಲೆ ಹಾಕಿ ಅದರ ಜೊತೆಗೆ ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಹಲವಾರು ಯೋಜನೆಗಳನ್ನು ರೂಪಿಸಿ ಕೂಡ ಈ ದಿನ ಮಾನ್ಯ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಹಾಗೂ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ KH ಮುನಿಯಪ್ಪನವರ ಅನೇಕ ಸಲಹೆಗಳು, ಅವರ ಮಾರ್ಗದರ್ಶನದಲ್ಲಿ ಇಡೀ ನಮ್ಮ ರಾಜ್ಯಕ್ಕೆ, ನಮ್ಮ ಸಮುದಾಯಕ್ಕೆ, ಮಾದಿಗ ಸಮುದಾಯಕ್ಕೆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ನ್ಯಾಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಮಗೆ ಈ ದಿನ ದೊರಕಿರ್ತಕ್ಕಂಥದ್ದು, ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಮ್ಮ ಸಮುದಾಯಕ್ಕೆ ಬಹಳ ಸಂತೋಷ ಆಗಿದೆ. ಹಾಗಾಗಿ ಈ ದಿನ ನಮ್ಮ ಸರ್ಕಾರಕ್ಕೆ ನಮ್ಮ ಮಾದಿಗ ಸಮುದಾಯದ ಪರವಾಗಿ ವಂದನೆಗಳು ಹೇಳ್ತೀವಿ.